ಆಕಾಶ್, ಎದ್ದೇಳಪ್ಪ, ಬೆಳಿಗ್ಗೆ ಆಯ್ತು, ಬೇಗ ಎದ್ದೇಳು. ಆಕಾಶ್, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ರಜಾ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಎದ್ದು ಓದ್ಕೋ. ಅಮ್ಮ, ನಾನು ಆಮೇಲೆ ಎದ್ದು ಓದ್ಕೋತೀನಿ, ಹೋಗಮ್ಮ, ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಎದ್ದೇಳಪ್ಪ, ಓದ್ಕೋ, ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎದ್ದೇಳಪ್ಪ. ಅಮ್ಮ ಪ್ಲೀಸ್, ಇನ್ನೊಂದು 10 ಮಿನಿಟ್ಸ್ ನಾನು ಎದ್ದು ಬರ್ತೀನಿ. ಸರಿ ಆಯ್ತು, ಬೇಗ ಎದ್ದು ಬಂದು ನಾಷ್ಟ ತಿಂದು ಓದೋದಕ್ಕೆ ಕುತ್ಕೋ. ಆಕಾಶ್, ಅಮ್ಮ, ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಬೇಗ ಬಾ, ನಾಷ್ಟ ರೆಡಿ ಇದೆ. ಬಂದೆ. ಬೇಗ ನಾಷ್ಟ ಮಾಡಿ ಹೋಗಿ ಕುತ್ಕೊಂಡು ಓದ್ಕೋ, ಆಯ್ತಾ? ಸರಿ ಅಮ್ಮ, ಆಯ್ತು. ಆಕಾಶ್, ಏನ್ ಮಾಡ್ತಿದ್ಯಾ? ಓದು ಅಂತ ತಾನೇ ಹೇಳಿದ್ದು. ಅಮ್ಮ, ಒಂದು ಸ್ವಲ್ಪ ಹೊತ್ತಮ್ಮ. ಯಾವ ಸ್ವಲ್ಪ ಹೊತ್ತು ಇಲ್ಲ, ಏನು ಇಲ್ಲ, ಎದ್ದೇಳು ಮೊದಲು ಬೇಗ. ಅಮ್ಮ ಪ್ಲೀಸ್ ಅಮ್ಮ, ಒಂದು ಹಾಫ್ ಅನ್ ಅವರ್ ಅಮ್ಮ. ಯಾವುದು ಇಲ್ಲ, ಎದ್ದೋಗೋ ಬೇಗ. ಸರಿ ಆಯ್ತು. ಓದ್ತಾ ಇದೆಯಾ? ವೆರಿ ಗುಡ್ ಮಗನೆ. ನಾನೊಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಓದ್ತಾ ಇರು. ಸರಿ ಅಮ್ಮ, ಆಯ್ತು. ಎಕ್ಸಾಮ್ಸಿಗೆ ಇನ್ನ 20 ದಿನ ಇದೆ, ಇವಾಗಲೇ ಏನು ಕುತ್ಕೊಂಡು ಓದೋದು. ಅಮ್ಮ ಇರುವಾಗ ಟಿವಿ ನೋಡಕ್ ಬಿಟ್ಟಿಲ್ಲ, ಸ್ವಲ್ಪ ಟಿವಿ ನೋಡೋಣ. ಏನೋ ಕಾಣ್ಲೇ ಇಲ್ಲ ಅವಾಗಿಂದ. ನಮ್ಮಮ್ಮ ಓದ್ಕೋ ಅಂತಿದ್ರು, ಈಗ ಮಾರ್ಕೆಟ್ಗೆ ಹೋದ್ರು, ಅದಕ್ಕೆ ಹೊರಗಡೆ ಬಂದೆ ಕಣೋ. ಸರಿ ಬಾ, ಆಟಾಡೋಣ. ಈ ದೂರದಲ್ಲಿ ನಿಮ್ಮಮ್ಮ ಬರ್ತಿದಾರೆ ಕಣೋ. ಸರಿ ಕಣೋ, ನಾನು ನಾಳೆ ಸಿಗ್ತೀನಿ, ಬಾಯ್. ಓದ್ತಿದ್ದ ಮಗನೇ? ಹೌದಮ್ಮ. ಹಾಗಿದ್ರೆ ಈ ಸಲ ಒಳ್ಳೆ ಮಾರ್ಕ್ಸ್ ತೆಗಿತೀಯಾ? ಹೌದಮ್ಮ. ಸರಿ, ಓದ್ಕೋ. ಆಕಾಶ್, ಎದ್ದೇಳಪ್ಪ, ಇವತ್ತು ಎಕ್ಸಾಮು, ಬೇಗ ಎದ್ದು ರೆಡಿ ಆಗು. ಹಾ, ಕೊಟ್ಟಿದ್ದು 20 ದಿನನೂ ನಾನು ವೇಸ್ಟ್ ಮಾಡ್ಬಿಟ್ಟೆ, ಏನ್ ಬರೀಲಿ? ಆಕಾಶ್, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ದು ಬಂದೇನಪ್ಪ. ಅಮ್ಮ ಸಾರಿ ಅಮ್ಮ. ಯಾಕಪ್ಪ? ಅಮ್ಮ, ಎಕ್ಸಾಮ್ ಅಲ್ಲಿ ನಾನು ಏನು ಬರ್ತಿಲ್ಲಮ್ಮ. ಯಾಕಪ್ಪ, ಇಷ್ಟು ದಿನ ಚೆನ್ನಾಗಿ ಓದ್ತಾ ಇದ್ದಲ್ಲ. ಇಲ್ಲಮ್ಮ, ನಾನು ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಮತ್ತೆ ಓದ್ತಾನೆ ಇದ್ದಲ್ಲಪ್ಪ. ಇಲ್ಲಮ್ಮ, ನಿನ್ ಮುಂದೆ ಹಂಗ್ ನಾಟಕ ಮಾಡ್ತಿದ್ದೆ ಅಮ್ಮ, ನೀನ್ ಇಲ್ಲ ಅಂದಾಗ ನಾನು ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ನೀನ್ ನನ್ನನ್ನು ಯಾಮಾರ್ಸಕ್ ಹೋಗಿ ನಿನಗೆ ನೀನೇ ಮೋಸ ಮಾಡ್ಕೊಂಡಲ್ಲಪ್ಪ. ಒಂದ್ಸರಿ ಮುಂದೆ ಹೋಗಿದ್ ಸಮಯ ಮತ್ತೆ ಹಿಂತಿರುಗಿ ಬರಲ್ವಲ್ಲಪ್ಪ. ಕೊಂಡ್ಕೊಳಕ್ಕೆ ಆಗದೆ ಇರೋ ಎಷ್ಟು ಬೆಲೆ ಇರೋದು ಸಮಯಕ್ಕೆ ಮಾತ್ರ ಕಣಪ್ಪ. ಅದು ನೀನು ಮುಂದೆ ಯಾವತ್ತೂ ವೇಸ್ಟ್ ಮಾಡಬೇಡ. ಅದನ್ನ ಒಂದು ಸರಿ ವೇಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ಹೋಗಿ ಪಡ್ಕೊಳ್ಳೋದು ತುಂಬಾ ಕಷ್ಟ ಕಣಪ್ಪ. ಈಗ ಹಿಂತಿರುಗಿ ಹೋಗಿ ಆ ಸಮಯವನ್ನ ಮತ್ತೆ ನಾವು ತರೋದಿಕ್ಕಾಗಲ್ಲ. ಆದ್ರೆ ಇನ್ನು ಮುಂದೆ ಇರೋದನ್ನ ದಯವಿಟ್ಟು ವೇಸ್ಟ್ ಮಾಡಬೇಡಪ್ಪ. ಸರಿ ಅಮ್ಮ, ಸಾರಿ. ಇನ್ ಮುಂದೆ ನಾನು ಯಾವತ್ತೂ ನನಗೆ ಕೊಟ್ಟಿರೋ ಸಮಯನ ನಾನು ವೇಸ್ಟ್ ಮಾಡಲ್ಲ. ನನಗೆ ಕೊಟ್ಟಿರುವಂತ ಸಮಯದಲ್ಲೇ ನಾನು ಏನ್ ಮಾಡ್ಬೇಕು ಅದನ್ನ ಬೆಲೆ ಉಳ್ಳದಂತ ಎನಿಸಿ ನಾನು ನನ್ನ ಕೆಲಸನ ಮಾಡ್ಕೋತೀನಮ್ಮ.